35 ಕೊಡ್ಬೇಕು ನೀವು. 30 ತಗೊಳ್ಳಿ ಮೇಡಮ್. ಆಯ್ತು ಸರಿಗೆ 30 ಅಂತ ಹೇಳಿ, ಓಕೆನಾ? ನಾನ್ 35 ತಗೊಳಕ್ಕೆ ನೀವು ಹರಿಯಣ್ಣ ಮಾತಾಡಿದಿರಲ್ವಾ? ನನಗೆ 35,000, ಕಾಂಗ್ರೆಸ್ ಲೀಡರ್ ಹರಿಹಣ್ಣನಿಗೆ 35,000 ಕೊಟ್ಬಿಟ್ಟು ನೀನ್ ಮಾವನಣ್ಣಾದ್ರೂ ಮಾರ್ಕೋ, ಬೇವನಣ್ಣಾದ್ರೂ ಮಾರ್ಕೋ. ಇವು ನಮ್ಮ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವಿದ್ಯಾರಣ್ಯಪುರ ವಾರ್ಡಿನ ಅಸಿಸ್ಟೆಂಟ್ ಇಂಜಿನಿಯರ್ ಅರ್ಚನಾ ಮೇಡಮ್ ನುಡಿಮುತ್ತುಗಳು. ನಮ್ಮ ಬೆಂಗಳೂರು ನಗರಾಭಿವೃದ್ಧಿ ಮಿನಿಸ್ಟ್ರು ಕೃಷ್ಣ ಬೈರೇಗೌಡರು ನೋಡಿದ್ರೆ ಗಿಡ ನೆಡೋದ್ರ ದುಡ್ಡು ತಿಂದ ಆಫೀಸರ್ಗಳಿಗೆ ಮಕ್ ಹೋಗುದು, ಫುಟ್ಪಾತ್ ಅಲ್ಲಿರೋ ಅಂಗಡಿಗಳನ್ನೆಲ್ಲ ಎತ್ತಿಸಿ ಫುಲ್ ಕ್ಲೀನ್ ಮಾಡಿಸ್ತೀನಿ ಅಂತ ಓಡಾಡ್ತಿದ್ರೆ, ಇವ್ರ ಮನೆಯಿಂದ 1.5 ಕಿಲೋಮೀಟರ್ ದೂರದಲ್ಲಿರೋ BBMP ಆಫೀಸಲ್ಲಿ ಕೂತ್ಕೊಂಡು ಈ ಅರ್ಚನಾ ಮೇಡಮ್ ಮಾವನಣ್ಣು ಮಾರೋ ರೈತರ ಹತ್ರ ವ್ಯವಹಾರ ಕೂದ್ರು ಸರ್. ಇವಾಗ ಮಾವನಣ್ಣಿನ ಸೀಸನ್, ರೈತರೆಲ್ಲ ಸೇರ್ಕೊಂಡು ಬೆಳೆದಿರೋ ಹಣ್ಣೆಲ್ಲ ಒಂದ್ ಕಡೆ ಗುಡ್ಡೆ ಹಾಕೊಂಡು ವ್ಯಾಪಾರ ಮಾಡೋಣ ಅಂದ್ರೆ BBMP ಪರ್ಮಿಷನ್ ಬೇಕು. ಅದಕ್ಕೆ 10,000 DD ಕಟ್ಟಿದ್ರೆ BBMP ಪರ್ಮಿಷನ್ ಸಿಗುತ್ತೆ. ಬೆಂಗಳೂರಲ್ಲಿ ಬರೀ ಪರ್ಮಿಷನ್ ಇಟ್ಕೊಂಡು ಜೀವನ ಮಾಡೋಕ್ಕಾಗುತ್ತಾ? ನಿಮ್ದಿಯಾಗಿ ಕೂತ್ಕೊಂಡು ವ್ಯಾಪಾರ ಮಾಡ್ಬೇಕು ಅಂದ್ರೆ BBMP ಆಫೀಸರ್ಗಳು, ಪೊಲೀಸರುಗಳು ಸಹಕಾರ ಕೊಡ್ಬೇಕು. ನೋಡಿ, ಸಹಕಾರ ಕೇಳೋಣ ಅಂತ ಹೋದ್ರೆ ಈ ಅರ್ಚನಾ ಮೇಡಮ್ ನನ್ಗೆ 50,000, ನಮ್ಮ ಹರಿಹಣ್ಣನ್ಗೆ 50,000 ಕೊಡ್ಬೇಕು ಅಂತ ಡೈರೆಕ್ಟ್ ಡಿಮ್ಯಾಂಡ್. ಅಷ್ಟೆಲ್ಲ ಆಗಲ್ಲ, ನಾವು ರೈತರು ಅಂತ ಚೌಕಾಶಿ ಮಾಡಿದ್ರೆ 35 ಫೈನಲ್ಲು ಅಂದ್ಬೋದು. ಸರಿ ಅಂತ 20,000 ಹಿಡ್ಕೊಂಡು ಹೋಗ್ಬಿಟ್ಟು ಕೈ ಕೊಟ್ಟು ATM ಬಂದಿದ್ದೆ ಇಷ್ಟು ಮೇಡಮ್ ಅವರೇ, ಓವರ್ ಲಿಮಿಟ್ ಆಗಿತ್ತು, ಬ್ಯಾಲೆನ್ಸ್ ಬೆಳಗಿದಂದು ಕೊಡ್ತೀನಿ, 30 ಮುಗಿಸ್ಕೊಂಡ್ಬಿಡಿ ಅಂತ ರಿಕ್ವೆಸ್ಟ್ ಮಾಡಿದ್ರೆ, ಅದೆಲ್ಲ ಆಗಲ್ಲ, ನಂದು 35 ಕರೆಕ್ಟಾಗಿ ಕೊಟ್ಬಿಡಿ, ಬೇಕಾದ್ರೆ ಹರಿಹಣ್ಣನ್ 30 ಕೊಟ್ಟು ಮುಗಿಸ್ಕೊಳ್ಳಿ ಅಂತ ಕಡ್ಡಿ 2 ದುಡ್ಡು ಆದಂಗೆ ಹೇಳ್ಬೋದು. ವ್ಯವಹಾರ ಅಂದ್ರೆ ಹಿಂಗಿರ್ಬೇಕು ಕೊಡಿ. ರಾಜಸ್ಥಾನದ ಯೂನಿವರ್ಸಿಟಿನಲ್ಲಿ ಸರ್ಟಿಫಿಕೇಟ್ ತಗೊಂಡು ಬಂದು PWDನಲ್ಲಿ ಕೆಲಸ ಗಿಟ್ಟಿಸ್ಕೊಂಡು ಅಲ್ಲಿಂದ ಡೆಪ್ಟೇಷನ್ ಮೇಲೆ BBMPಗೆ ಬಂದು ಊಟ ಹೊಡ್ಕೊಂಡು ಕೂತ್ಕೊಳ್ಳೋದು ಅಂದ್ರೆ ಸಣ್ಣ ಮಾತು. ಇಂಥ ಕದರ್ ಇಲ್ಲ ಅಂತಾರೆ. ಲೋಕಾಯುಕ್ತ ಕೇಸ್ ಆದ್ರೂ ಕೇರ್ ಮಾಡ್ದಂಗೆ ಡ್ಯೂಟಿ ಮಾಡೋಕ್ಕಾಗುತ್ತೆ ಅಂದ್ರೆ, ದುಡ್ಡು ಅಂತ ಬಂದ್ರೆ ಯಾವ ಮುಲಾಜು ನೋಡಲ್ಲ. ಅದು ನಮ್ಮ ಮೇಡಮ್ಗೆ ರಕ್ತಗತವಾಗಿ ಬಂದಿರೋ ಬಳುವಳಿ. ಕರಪ್ಷನ್ ಅನ್ನೋದು ಒಂಥರ ವಂಶ ಪಾರಂಪರ್ಯವಾಗಿ ಬಂದಿರೋ ಆಸ್ತಿ. ಮೇಡಮ್ ಅವ್ರಿಗೆ ಇಡೀ ಖಾನ್ದಾನ್ ಮೇಲೆ ಲೋಕಾಯುಕ್ತ ರೇಡ್ ಆಗಿದೆ, ಕೇರೇ ಮಾಡಲ್ಲ. ಹೋದ ವರ್ಷ ಹೆಬ್ಬಾಳದಲ್ಲಿ BBMP AEE ಮಾಧವರಾವ್ ಮೇಲೆ ರೇಡ್ ಆದಾಗ ಕೋಟ್ಯಾಂತರ ರೂಪಾಯಿ ಅಕ್ರಮ ಆಸ್ತಿ ಸಿಕ್ತು, ದುಡ್ಡು ಸಿಕ್ತು, ಹಿಡ್ಕೊಂಡು ಜೈಲ್ಗೂ ಹಾಕೋದು. ಅಯ್ಯಪ್ಪ, ನಮ್ಮ ಮೇಡಮ್ ಅವ್ರ ಸ್ವಂತ ಅಣ್ಣ, 2ನೇ ಅಣ್ಣ ಸೋಮನಾಥನು ಕೂಡ BBMPನಲ್ಲಿ AEE, ಅವ್ರ ಮೇಲೂ ಲೋಕಾಯುಕ್ತ ಕೇಸ್ ಆಗಿದೆ. ಹಂಗಂತ ದುಡ್ಡು ಮಾಡಿದ್ರೆ ಸುಮ್ಮನೆ ಕೂರಕ್ಕಾಗುತ್ತಾ? ಇನ್ನೊಂದು ಸೀಕ್ರೆಟ್ ಏನು ಗೊತ್ತಾ? ಈ 3 ಜನನು ಇದೇ ವಿದ್ಯಾರಣ್ಯಪುರದ BBMP ಆಫೀಸಲ್ಲಿ ಡ್ಯೂಟಿ ಮಾಡೋರು. ಎಂತ ವಿಪರ್ಯಾಸ ಅಲ್ಲ? ಇದಕ್ಕೆ ಕಣ್ರಿ ಹೇಳೋದು ಋಣ ಅಂತ. ನೀವು ಏನಾದರೂ ವ್ಯಾಪಾರ ಮಾಡಂಗಿದ್ರೆ ಕಮಿಷನ್ ಹೆಸರಲ್ಲಿ 10,000 ರೂಪಾಯಿದು DD ತಂದು ಕೊಡಿ, ಮೇಡಮ್ಗೆ ಸೆಪರೇಟಾಗಿ ಕ್ಯಾಶ್ ಕೊಟ್ಕೊಡಿ. ನಿಮ್ದು ವ್ಯಾಪಾರ ಎಲ್ಲ ಮುಗಿದ್ಮೇಲೆ DD ನಿಮ್ಮ ಕೈಗೆ ವಾಪಸ್ ಕೊಡ್ತಾರೆ, ಅದನ್ನು ಕ್ಯಾನ್ಸಲ್ ಮಾಡಿಸ್ಕೊಂಡು ಆ ಕ್ಯಾಶ್ ತಂದು ಮೇಡಮ್ ಕೈಗೆ ಕೊಡ್ಬೇಕು, ಆಯ್ತಾ? ಆಮೇಲೆ ಹರಿಹಣ್ಣನ್ ಮರಿಬಾರ್ದು.